ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರೂ ಸಹಿತ ತಮ್ಮ ಲೈಂಗಿಕ ಜೀವನ ಸಂತೋಷದಿಂದ ಇರಬೇಕು ಅಂತ ಬಯಸುತ್ತಾರೆ. ಆದರೆ ಗಂಡಸರಿಗಿಂತ ಹೆಂಗಸರಲ್ಲಿ ಕಾಮ ಆಸಕ್ತಿ ಹೆಚ್ಚಾಗಿದೆ ಅಂತ ಕೆಲವು ತಜ್ಞರು ತಿಳಿಸಿದ್ದಾರೆ. ಹೀಗಿದ್ದಾಗ ಅವರು ತಮ್ಮ ಆಸೆಗಳನ್ನು ಈ ರೀತಿಯಾಗಿ ಹೇಳುತ್ತಾರಂತೆ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸಾಮಾನ್ಯವಾಗಿ ಮನೆ ಅಥವಾ ಕಚೇರಿ ಇಲ್ಲವೇ ಸಾರ್ವಜನಿಕ ಪ್ರದೇಶಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಲೈಂಗಿಕತೆಯ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಾರೆ. ಅದರಲ್ಲೂ ಹೆಂಗಸರು ಗಂಡಸರೊಂದಿಗೆ ಅಲ್ಲ, ಮಹಿಳೆಯರ ಜೊತೆಗೆ ಮಾತನಾಡಲು ನಾಚಿಕೆ ಪಡುತ್ತಾರೆ. ಏಕೆಂದರೆ ಲೈಂಗಿಕತೆ ಬಗ್ಗೆ ಮುಕ್ತವಾಗಿ ಮಾತನಾಡುವ ಮಹಿಳೆಯರ ಬಗ್ಗೆ ನೋಡುವ ದೃಷ್ಟಿಕೋನವೇ ಬೇರೆ ಆಗುತ್ತದೆ. ಹಾಗಾಗಿ ಇನ್ನು ಹೆಂಗಸರು ಸಂಭೋಗದ ಬಗ್ಗೆ ಮುಕ್ತವಾಗಿ ಮಾತನಾಡಲು ಹಿಂದೇಟು ಹಾಕಿದರೂ ಸಹಿತ ಆಕೆಗೆ ಲೈಂಗಿಕತೆ ಬಗ್ಗೆ ತುಂಬಾ ಆಸೆ ಹೆಚ್ಚಿರುತ್ತದೆ. ಏಕೆಂದರೆ ಸ್ತ್ರೀಯರಲ್ಲಿ ಹಾರ್ಮೋನ್ಗಳು ಹೆಚ್ಚು ಪ್ರಚೋದಿಸುತ್ತವೆ. ಇದೇ ಕಾರಣಕ್ಕೆ ಹೆಂಗಸರಲ್ಲಿ ಲೈಂಗಿಕ ಆಸಕ್ತಿ ಹೆಚ್ಚಾಗಲು ಕಾರಣ. ಆದರೆ ನಮ್ಮ ಸಮಾಜ ಮತ್ತು ಸಂಸ್ಕೃತಿಯಂತಹ ಬಾಹ್ಯ ಅಂಶಗಳು ಆಕೆಯನ್ನು ನಿಯಂತ್ರಿಸುತ್ತವೆ. ನಿಮಗೆ ಗೊತ್ತಾ, ವಾಸ್ತವವಾಗಿ ಪುರುಷರಿಗಿಂತ ಮಹಿಳೆಯರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೆಚ್ಚು ಲೈಂಗಿಕವಾಗಿ ಸಕ್ರಿಯರಾಗಿದ್ದಾರೆ. ಇದನ್ನು ಕೆಲವು ಅಧ್ಯಯನಗಳು ಬಹಿರಂಗಪಡಿಸಿವೆ. ಈ ಕಾರಣದಿಂದಾಗಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಹೊತ್ತು ಲೈಂಗಿಕ ತೃಪ್ತಿ ಪಡಲು ಇಷ್ಟಪಡುತ್ತಾರೆ. ಸ್ನೇಹಿತರೆ, ಇದನ್ನು ಅರ್ಥ ಮಾಡಿಕೊಳ್ಳದ ಗಂಡಸರು ಸಾಮಾನ್ಯವಾಗಿ ಒಮ್ಮೆ ಉತ್ತುಂಗಕ್ಕೆ ಇರುತ್ತಾರೆ. ಅಷ್ಟೇ ಅಲ್ಲದೆ ದಣಿಯುತ್ತಾರೆ ಮತ್ತು ನಿದ್ರೆಗೆ ಜಾರುತ್ತಾರೆ. ಇದರಿಂದಾಗಿ ಹೆಂಗಸರಿಗೆ ತುಂಬಾ ಬೇಸರ ಆಗುತ್ತದೆ. ಹಾಗಾಗಿ ಗಂಡಸರು ಈ ತಪ್ಪನ್ನು ಮಾಡದೆ, ತಮ್ಮ ಸಂಗಾತಿಯೊಂದಿಗೆ ಒಂದೇ ಸಂಭೋಗದಲ್ಲಿ ಸುಸ್ತು ಆಗದೆ ಅನೇಕ ಬಾರಿ ಕ್ಲೈಮ್ಯಾಕ್ಸ್ ಮಾಡಬಹುದು. ಇದರಿಂದ ಸಂಗಾತಿಗೆ ತೃಪ್ತಿ ನೀಡಬಹುದು. ಸ್ನೇಹಿತರೆ, ನೀವು ಸಂಭೋಗಕ್ಕೂ ಮುನ್ನ ನಿಮ್ಮ ಸಂಗಾತಿಯ ಆಸೆಯನ್ನು ತಿಳಿದುಕೊಂಡು ಅದರಂತೆ ವರ್ತಿಸುವುದು ಸೂಕ್ತ. ಇದು ಸಂತೋಷದ ದಾಂಪತ್ಯಕ್ಕೆ ಸಹಾಯ ಮಾಡುತ್ತದೆ. ಇನ್ನು 20ರ ಹರೆಯದ ಮಹಿಳೆಯರಿಗಿಂತ ಮಧ್ಯವಯಸ್ಸಿನ ಮಹಿಳೆಯರು ಹೆಚ್ಚು ಲೈಂಗಿಕ ಬಯಕೆಯನ್ನು ಹೊಂದಿರುತ್ತಾರೆ. ವೈಜ್ಞಾನಿಕವಾಗಿ ಮಹಿಳೆಯರು ಮಧ್ಯವಯಸ್ಸಿನಲ್ಲಿ ಹೆಚ್ಚು ಲೈಂಗಿಕತೆಯನ್ನು ಹೊಂದಲು ಬಯಸುತ್ತಾರೆ ಎಂದು ಅಧ್ಯಯನವು ತಿಳಿಸುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.